ಚರ್ಚೆ ಕೊನೆ ಹಂತಕ್ಕೆ ಬರ್ತಾ ಇದೀವಿ. ಚರ್ಚೆ ಕೊನೆ ಅವ್ರಿಗೆ ಉತ್ತರ ನೀವು ತಗೊಳ್ಳಿ. ನಾನು ಕಂಪ್ಲೀಟ್ ನನ್ನ ವಿಶ್ಲೇಷಣೆಗೆ ಒಂದು ತಳಹದಿ ಏನಿದೆ ಅರ್ಧ ಗಂಟೆ ಆಗಿಲ್ಲ. ನೀವು ನೋಡಿ ಇಂಟರಪ್ಟ್ ಮಾಡದಿದ್ರೆ ಇಷ್ಟೊತ್ತಿಗೆ ಮುಗಿಸೇ ಬಿಡ್ತಿದ್ದೆ. ಹಾಗಾಗಿ ಈ ಸಾರಿ ಕಾಂಗ್ರೆಸ್ನವರು ಮೊನ್ನೆ ಅವರ ರಾಜಸ್ಥಾನದಲ್ಲಿ ನಡೆದಂಥ ಅವರ ಕಾರ್ಯಕಾರಿಣಿ ಸಭೆ ನಂತರ ಅವ್ರೇನಂತಿದ್ರು 100 crore ಟ್ವಿಟ್ಟರಿಗೋಸ್ಕರ ನಮ್ಮ ಬಗ್ಗೆ ಫೇವರಬಲ್ ಕ್ಯಾಂಪೇನ್ಗೋಸ್ಕರ ಪಂಪ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಪ್ಯಾನಿಕ್ ಅಲ್ಲಿ ಆ ಪ್ಯಾನಿಕ್ ಅನ್ನ ಮಿಡಲ್ ಕ್ಲಾಸಿನ ಹತ್ರ ಕೆಲಸ ಮಾಡಿದೆ. ನಿಮ್ಮ ಅಭಿಪ್ರಾಯವನ್ನ ನಾವು ಒಪ್ಕೊಂಡಿದ್ದೀವಿ. ಎಸ್ ಸರ್, ಪ್ರತಾಪ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಕ್ಕೆ ತಮ್ಮ ಉತ್ತರ ಮತ್ತು ಕೊನೆ ಮಾತು ಹೇಳಿ. ಅಲ್ಲ, ಒಂದು ವಿಷಯ ನಾನು ಅಭಿನಂದಿಸ್ತೀನಿ. ಅವ್ರು ಒಂದೇನು ಹೇಳೋದು ಅಂತಂದ್ರೆ ಚುನಾವಣೆಗೆ ಮೊದಲೇ ಪ್ಲಾನ್ ಮಾಡಿರ್ತಾರೆ ಅಂತ ಅವ್ರು ಮಾಡಿದ್ರು. ಯಾಕೆಂದ್ರೆ ಬಿಜೆಪಿ ಅವರು ಏನ್ ಮಾಡ್ತಿದ್ರು ನಮ್ಗೆ ಗೊತ್ತಿತ್ತು. ಅಲ್ಲ, ಅವರು ಅನ್ಬೇಡಿ ನೀವು. ಅದಲ್ಲ, ಅದೇ ಅವ್ರು ಹೇಳ್ತಾನೆ. ಬಾಬರಿ ಮಸೀದಿ ಇಶ್ಯೂ ಅವರು ಸುಮಾರು 3-4 ವರ್ಷಗಳ ಹಿಂದೆ ತೆಗೆದ್ರು, ಚುನಾವಣೆ ಹತ್ರ ಬರೋದಕ್ಕಿಂತ ಮೊದಲೇ ಅದನ್ನ ಬೆಳೆಸ್ಕೊಂಡು ಹೋದ್ರು. ಅದೇ ರೀತಿ ದತ್ತಪೀಠದ ವಿಷಯನೂ ಹಾಗೆ ತಗೊಂಡ್ರು ಅಂತ ಬೇಕಾದಷ್ಟು ಶಾಬಾನು ಪ್ರಕರಣ ಇಂಥ ಬೇಕಾದಷ್ಟು ಪ್ರಕರಣಗಳನ್ನ ಹಾಗೆ ಅವ್ರು ಮಾಡಿರ್ಬೋದು. ಕಾಂಗ್ರೆಸ್ ಅವರಿಗೆ ಅಂತ ಉದ್ದೇಶವೇ ಇಲ್ಲ, ಅಂತ ಯಾವುದೇ ಇಶ್ಯೂ ನಾವು ಬೆಳೆಸಿಯೂ ಇಲ್ಲ, ಬೆಳೆಸೋದೂ ಇಲ್ಲ. ಈಗ ಅಫ್ಜಲ್ ಗುರು ವಿಷಯಕ್ಕೆ ಬರೋಣ. ನಾವು ನನಗೊಂದು ಬಹಳ ನೋವಾಗಿದ್ದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಂತೋಷ ವ್ಯಕ್ತಪಡಿಸಿದ್ದು ಖಂಡಿತವಾಗಿ ಭಾರತೀಯರಿಗೆ ಎಲ್ಲರಿಗೂ ಸಂತೋಷ ಆಗಿದೆ. ಕಾವಿ ಧ್ವಜವನ್ನ, ಕೇಸರಿ ಧ್ವಜವನ್ನು ಹಿಡಿದುಬಿಟ್ಟು ಅಲ್ಲಿ ಸಂತೋಷ ವ್ಯಕ್ತಪಡಿಸಬೇಕಾದ ಅಗತ್ಯ ಏನಿತ್ತು? ರಾಷ್ಟ್ರ ಧ್ವಜವನ್ನು ಹಿಡಿದು ಅವ್ರು ಹೇಳಿದಿದ್ರೆ, ಕೈಯಲ್ಲಿ ಹಿಡ್ಕೊಂಡು ಹೇಳಿದಿದ್ರೆ ನಾನು ಮೆಚ್ಚುತ್ತಿದ್ದೆ ಅದನ್ನ. ಈ ಕೇಸರಿ ಧ್ವಜ ಹಿಡಿದು ಹೋದ್ರೆ ಏನದ ಅರ್ಥ ಏನು? ಇವರು ಮಾಡಿದ ದೊಡ್ಡ ಸಾಧನೆ ಅಂತಲ್ಲ, ಅಲ್ಲ ಅವರು ಒತ್ತಾಯಕ್ಕೆ ಮಾಡಿದ್ರು. ಅಲ್ಲ, ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಏನು ಅಂತಂದ್ರೆ, ಇದುವರೆಗೆ ಕಿರಿಚಾಡ್ತಾ ಇದ್ರು, ಕೂಗಾಡ್ತಿದ್ರು ಪ್ರತಾಪ್ ಸಿಂಹ ಅವರು ಸೇರಿದಂತೆ ಅಫ್ಜಲ್ ಗುರುನ ಗಲ್ಲಿಗೆ ಏರಿಸಲಿಲ್ಲ. ಏರಿಸಿದ ತಕ್ಷಣ ಅದರಲ್ಲಿ ರಾಜ್ಯಕ್ಕೆ ಹುಡುಕಲು ಮಾಡಿದ್ರು. ಈಗ ಇವರು ಚುನಾವಣೆಗೋಸ್ಕರ ಮಾಡ್ತಾ ಇದ್ದಾರೆ. ಏನಿದೆ ಅರ್ಥ ಏನು? ಏನವರು ಏನು ಮೆಸೇಜ್ ಜನರಿಗೆ ಕೊಡ್ಲಿಕ್ಕೆ, ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ? ಶಂಕರಪ್ಪ, ನಿಮ್ಮ ಕೊನೆ ಅಭಿಪ್ರಾಯ. ಅಫ್ಜಲ್ ಗುರು ನನ್ನ ನೇಣಿಗೇರಿಸೋದ್ರಲ್ಲಿ ನ್ಯಾಯಾಂಗ ಎಲ್ಲೋ ಒಂದ್ ಕಡೆ ಎಡವಿತು ಅನ್ನುವಂಥ ಕೆಲವು ಭಾಗಗಳ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನ್ಯಾಯಾಂಗ ಯಾವತ್ತೂ ಸಹ ಇದರಲ್ಲಿ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಸಾಕಷ್ಟು ಸುಮಾರು 6 ವರ್ಷಗಳ ಕಾಲ, ಸುಮಾರು 5ರಿಂದ 6 ವರ್ಷಗಳ ಕಾಲ ಇದನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ಸೆಷನ್ಸ್ ಮಟ್ಟದಲ್ಲಿ ಮತ್ತು ಹೈಕೋರ್ಟ್ ಮಟ್ಟದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ವಿಚಾರಗಳನ್ನು ದಾಖಲಾತಿಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಒಪ್ಪಲೇಬೇಕು. ನೀವು ಒಪ್ಪಲಿಲ್ಲ ಅಂದ್ರೂ ನೀವೇನು ಮಾಡೋಕ್ಕಾಗಲ್ಲ. ಸುಮಾರು ನಾವು ಏನು ಅದು ಸರಿ ತೀರ್ಮಾನ ಆಗಲಿ ತಪ್ಪು ತೀರ್ಮಾನ ಆಗಲಿ, ನೀವು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ಗೌರವಿತವಾಗಿ ಪ್ರತಿಯೊಬ್ಬ ನಾಗರಿಕನು ಒಪ್ಪಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಒಪ್ಪಲೇಬೇಕಾಗಿರ್ತಕ್ಕಂಥ. ಒಂದು ವೇಳೆ ಒಪ್ಪಲಿಲ್ಲ ಅಂದ್ರೂ ಸಹ ನೀವೇನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಆ ನಂತರದ ಪ್ರಕ್ರಿಯೆಗಳೇನಿರ್ತವೆ, ರಾಜಕಾರಣಿಗಳು ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಅವರ ಪಟ್ಟಿಗೆ ಅವರ ಅನುಕೂಲಕ್ಕೆ ತಕ್ಕಂಗೆ ಪ್ರತಿಯೊಬ್ಬರೂ ಸಹ ರಾಜಕೀಯ ಇಂತಹ ಕೆಲವು ಪ್ರಕರಣಗಳನ್ನು ರಾಜಕೀಕರಣ ಮಾಡಿಕೊಂಡು ಅವರ ಅನುಕೂಲಕ್ಕೆ ಕಾನೂನುಗಳನ್ನು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಅಫ್ಜಲ್ ಗುರು ಅಂತ ವಿಚಾರದಲ್ಲಿ ಈಗಿನ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿಯವರು ಬಹಳ ಅದ್ಭುತವಾಗಿ ಎಲ್ಲ ವಿಚಾರಗಳನ್ನು ಮಾಡಿ ಅವ್ರು ಬಂದ ತಕ್ಷಣ ಬಹಳ ಬೇಗ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದನ್ನ ರಾಜಕೀಕರಣ ಮಾಡುವಂಥದ್ದು ಬೇಡ, ಅದು ಯಾವುದೇ ಪಕ್ಷಕ್ಕೆ ದೂರ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ರಾಜಕೀಯ ಜಿಮಿಕ್ ಮಾಡಬೇಕಾದ ಅಗತ್ಯ ಇಲ್ಲ. ಗೆಲ್ಲಲಿ ಬಿಡ್ಲಿ, ಅದು ಮತದಾರರ ಬಿಟ್ಟಿದಂಥದ್ದು. ಇವ್ರು ಹೇಳ್ತಾ ಇದ್ದಲ್ಲ, ಎಲ್ಲಾ ಕಡೆ ಟ್ವಿಟ್ಟರ್ಲಿ ಅಲ್ಲಿ ಇಲ್ಲಿ ಎಲ್ಲ ND ವಿರುದ್ಧ, UP ವಿರುದ್ಧವಾಗಿ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ. ವಿರೋಧ ತೊಂದರೆ ಇಲ್ಲ, ನಾವು ಕೂಡ ಅವ್ರಿಗೆ ಮೆಜಾರಿಟಿ ಇದೆ ಅಂತಂದ್ರೆ ಅವ್ರು ಅಧಿಕಾರಕ್ಕೆ ಬರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಅಧಿಕಾರಕ್ಕೆ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ, ಅವರ ವಿಶ್ವಾಸ ಅವರಿಗಿರ್ಬೋದು. ಆದರೆ ಅದನ್ನ ಇದಕ್ಕೆ ಅಫ್ಜಲ್ ಗುರುಗೆ ಯಾಕೆ ಹೊಂದಾಣಿಕೆ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಎಸ್ ಶಂಕರಪ್ಪ, ಮಾಹಿತಿಗೋಸ್ಕರ ಒಂದು ಮಾತನ್ನ ಕೇಳ್ತಾ ಇದ್ದೀವಿ. ಒಂದು ಸಲ ರಾಷ್ಟ್ರಪತಿಗಳು ಕ್ಷಮಾದಾನದ ಅರ್ಜಿಯನ್ನು ತಿರಸ್ಕರಿಸಿದ ಮೇಲೆ ಏನು ಮಾಡೋದಕ್ಕಾಗಲ್ವಾ? ಯಾಕಂದ್ರೆ ಇತ್ತೀಚೆಗೆ ನಾನು ಸಾಯಿಬಣ್ಣ ಅನ್ನುವಂಥ ಒಂದು ಪ್ರಕರಣವನ್ನು ಅಗೇನ್ ಇಟ್ ಈಸ್ ಸಬ್ಜೆಕ್ಟ್ ಟು ರಿವ್ಯೂ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕ್ಷಮಾದಾನ ಕೇಳಿ ನೋಡಿ, ರಾಷ್ಟ್ರಪತಿಗಳ ಆದೇಶವನ್ನು ವಿರುದ್ಧವಾಗಿ ಯಾವ ಕಾನೂನಲ್ಲೂ ಸಹ ಅದರ ವಿರುದ್ಧವಾಗಿ ತೀರ್ಮಾನ ಕೈಗೊಳ್ಳಕ್ಕಾಗಲ್ಲ. ಆದ್ರೆ ಒಂದು ನಿಮಿಷ, ಈ ಸಾಯಿಬಣ್ಣ ಕೇಸಲ್ಲಿ ನೀವು ಒಂದು ಮಾತನ್ನು ಹೇಳ್ತೀರಿ. ಸಾಯಿಬಣ್ಣ ಕೇಸಲ್ಲಿ ಈ ಡೆತ್ ಸೆಂಟೆನ್ಸ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಆ ಪ್ರಕ್ರಿಯೆಯನ್ನು ಸ್ಟೇ ಮಾಡಿದೆ ಹೊರತು ಇದೀ ಡೆತ್ ಸೆಂಟೆನ್ಸ್ ಸ್ಟೇ ಮಾಡಿಲ್ಲ. ಇಲ್ಲಿ ದಿವಾಕರ್ ಅವರೇ, 366 314 ಅದರಲ್ಲಿ ಕೋರ್ಟ್ ಹೈಕೋರ್ಟ್ ರಾಜಕೀಯದ ಪ್ರಶ್ನೆ ಅಲ್ಲ, ಕಾನೂನಿನ ಪ್ರಶ್ನೆ ಕೇಳ್ತಾ ಇದ್ದೀನಿ ದಿವಾಕರ್ ಅವರೇ. ರಾಜಕೀಯದ ಪ್ರಶ್ನೆ ಅಲ್ಲ, ರಾಷ್ಟ್ರಪತಿಗಳು ಕ್ಷಮಾದಾನದ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಅಗೇನ್ ಇಟ್ ಇಸ್ ಸಬ್ಜೆಕ್ಟ್ ಟು ರಿವ್ಯೂ ಆರ್ ನಾಟ್. ಒಂದ್ ನಿಮಿಷ ಅಲ್ಲಲ್ಲ, ಆ ರಾಷ್ಟ್ರಪತಿಗಳು ಆರ್ಟಿಕಲ್ 72 ನಲ್ಲಿ ತೆಗೆದುಕೊಂಡ ತೀರ್ಮಾನವನ್ನೇ ಪ್ರಶ್ನಿಸಿ ರಾಮ್ ಜೇಠ್ಮಲಾನಿ ಅವರು ತಮಿಳುನಾಡು ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ.
ಆರ್ಟಿಕಲ್ 226 ಮತ್ತು 32ನಲ್ಲಿ ರಿಟ್ ಜೂರಿಸ್ಟಿಕ್ಷನ್ ಇದೆಯಲ್ಲ, ಅದರಲ್ಲಿ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದಲ್ಲಿ ಅವರು ತೆಗೆದುಕೊಳ್ಳುವ ತೀರ್ಮಾನವನ್ನು ಕೂಡ ಪ್ರಶ್ನಿಸ್ತಕ್ಕಂಥ ಒಂದು ಪರಂಪರೆ ಪ್ರಾರಂಭ ಆಗಿದೆ. ಆದ್ದರಿಂದ ಈ ನ್ಯಾಯಾಂಗೀಯ ವ್ಯವಸ್ಥೆ ಇದೆಯಲ್ಲ, ಇದು ರಾಷ್ಟ್ರಪತಿಗಳ ತೀರ್ಮಾನವೇ ಅಂತ್ಯ ಎಂಬ ಸನ್ನಿವೇಶ ಇವತ್ತಿಲ್ಲ. ಅಲ್ಲ ದಿವಾಕರ್ ಅವರೇ, ಅಂದ್ರೆ ಈಗ ನೀವು ಹೇಳ್ತಾ ಇರೋದು ರಾಷ್ಟ್ರಪತಿಗಳ ಕ್ಷಮಾದಾನದ ಅರ್ಜಿಯನ್ನ ತಿರಸ್ಕರಿಸೋದು ಮತ್ತು ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸೋದ್ರ ಮಧ್ಯದಲ್ಲಿ ನೇಣಿಗೆ ಹಾಕಿದವನು ಸತ್ತೋಗ್ಬಿಟ್ಟ ಅಂತನಾ? ಅಲ್ಲಲ್ಲ, ಅದನ್ನು ಕೂಡ ತಡ ಮಾಡಿ ನ್ಯಾಯಾಲಯಗಳು ತಡೆಯಾಜ್ಞೆ ಕೊಟ್ಟಂತಹ ಪರಂಪರೆ ತಮಿಳುನಾಡಲ್ಲಾಗಿದೆ. ಓಕೆ, ಅಲ್ಲ ಪ್ರಕ್ರಿಯೆ ತಡೆಯಾಗಿ ರಾಮ್ ಜೇಠ್ಮಲಾನಿ ಅವರೇ ಇವತ್ತು ಈಗ ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧವಾಗಿ ಟ್ರಯಲ್ ಕೋರ್ಟ್ ಅಲ್ಲಿ ಆಗ್ದಂಗೆ ಆಗ್ತದೆ. ಅದು ಪ್ರಕ್ರಿಯೆಗಳನ್ನು ನೋಡಿ, ಇಂಪ್ಲಿಮೆಂಟೇಷನ್ ಆಫ್ ಡೆತ್ ಸೆಂಟೆನ್ಸ್ ಪ್ರಕ್ರಿಯೆಗಳನ್ನ ಸ್ಟೇ ಮಾಡಬಹುದು. ಚಾಲೆಂಜ್ ಮಾಡೋಕೆ ಏನು ಬೇಕಾದ್ರೂ ಚಾಲೆಂಜ್ ಮಾಡಬಹುದು. ಅಂತಿಮವಾಗಿ ವಿ ಶುಡ್ ಬಿ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಆರ್ಟಿಕಲ್ 226 ಅಲ್ಲಿ ಅದನ್ನು ಚಾಲೆಂಜ್ ಮಾಡಿರೋದನ್ನ ನೋಡಿದೀವಿ. ಅಲ್ಲ ಮಾಡ್ಬೋದು, ಚಾಲೆಂಜ್ ಮಾಡ್ಬೋದು. ಅದರಿಂದ ಈ ದೇಶ ಬಟ್ ಪ್ರಕ್ರಿಯೆ ಈಗ ದೇ ಕಾಂಟ್ ಗೋ, ಹೈಕೋರ್ಟ್ ಕಾಂಟ್ ಗೋ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ಐ ಅಗ್ರಿ. ಅಲ್ಲ ಅದರಿಂದ ಏನಾಗಬೇಕಾಗಿದೆ ಇವತ್ತು ಅಂದ್ರೆ ದಿವಾಕರ್ ಸರ್ ಮತ್ತು ಶಂಕರಪ್ಪ ಅವರೇ, ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್. ನೀವು ಪ್ರಕ್ರಿಯೆಯನ್ನು ಹಾಲ್ಟ್ ಮಾಡಿ ಅಥವಾ ಇಡೀ ಇದನ್ನೇ ಹಾಲ್ಟ್ ಮಾಡಿ, ಅದರ ಅರ್ಥ ಆರೋಪಿ ಇನ್ನೊಂದಷ್ಟು ದಿನ ಜೀವಂತವಾಗಿರ್ತಾನೆ ಅನ್ನೋದಷ್ಟೇ. ಈಗ ಪ್ರಕ್ರಿಯೆ ಯಾಕಂದ್ರೆ ಈ ಸೆಷನ್ಸ್ ಕೋರ್ಟ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಹೈಕೋರ್ಟ್ ಅವರು ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಅನ್ನ ಮುಂದೂಡಬಹುದು ಅಷ್ಟೇ. ಅದ್ರ ಮಧ್ಯೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಮುಂದೂಡುವಂತ ಅದು ಪ್ರಕ್ರಿಯೆ ಮಾಡಬಹುದು ಅಷ್ಟೇ. ಒಟ್ಟಾರೆ ಚರ್ಚೆ ಬಗ್ಗೆ ತಮ್ಮ ಕೊನೆಯ ಅಭಿಪ್ರಾಯ? ಎವರಿ ಆರ್ಡರ್ ಇಸ್ ಅಪೀಲಬಲ್ ಇನ್ ನೇಚರ್. ಅಲ್ಲ, ನಾನು ಲಾಸ್ಟ್ ನನ್ನ ಪಾಯಿಂಟ್ಗೆ ಕಂಟಿನ್ಯೂಡ್ ಆಗಿ ಹೇಳಬೇಕು ಅಂತಂದರೆ, ಇದು ಈ ಮುಖಾಂತರ ಅಂದರೆ ಬಿ ಜೆ ಪಿ ಕಡೆ ಈ ಮಧ್ಯಮ ವರ್ಗ ಹೋಗ್ತಾ ಇದೆಯಲ್ಲ, ಇವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಅವ್ರಿಗೊಂದು ಮುನಿಸ್ಕೊಂಡಿದ್ದಾರಲ್ಲ, ಅದನ್ನು ನ್ಯೂಟ್ರಲೈಸ್ ಮಾಡಿ ಅವ್ರ ಬಗ್ಗೆ ಒಂದು ಸದಾಭಿಪ್ರಾಯನ ಮೂಡಿಸ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯು ಕೂಡ ಇದೇ ವಿಚಾರನ ಇಟ್ಕೊಂಡ್ಬಿಟ್ಟು ಬಿ ಜೆ ಪಿಯವರು ಒಂದು ಚುನಾವಣಾ ಅಸ್ತ್ರ ಮಾಡ್ಕೊಳ್ತಿದ್ದು, ಬಿ ಜೆ ಪಿಗೆ ಇದು ಸೆಟ್ ಬ್ಯಾಕ್ ಅದು. ಯಾಕೆಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರು ಅಫ್ಜಲ್ ಗುರ್ನ ಇಟ್ಕೊಂಡ್ಬಿಟ್ಟು ಅವರು ಪ್ರಚಾರ ಆಂದೋಲನ ಮಾಡಲಿಕ್ಕೆ ಆಗಲ್ಲ. ಬಟ್ ಇದೆಲ್ಲ ಈ ರಾಜಕೀಯಗಳ ಹೊರತಾಗಿ ಗುಡ್ ಡಿಸಿಷನ್, ಕೊನೆಗೂ ಅಟ್ಲಾಸ್ಟ್ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಅದು ಸೈನಿಕರ ಶಿರಚ್ಛೇದ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಟಫ್ ಮೆಸೇಜನ್ನು ಕೊಡಲಿಕ್ಕೆ ಕೊನೆಗೂ ಕಾಂಗ್ರೆಸ್ನವರು ಮನಸ್ಸು ಮಾಡಿದ್ದಾರೆ. ಎಸ್ ದಿವಾಕರ್ ಸರ್, ಬಹಳ ಕ್ರೂಷಿಯಲ್ ಪ್ರಶ್ನೆನ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ತನ್ನ ಮುಂದಿನ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅಫ್ಜಲ್ ಗುರುನನ್ನು ನಾವು ಗಲ್ಲಿಗೇರಿಸಿದ್ವಿ, ಆ ಮೂಲಕ ನಮ್ಮ ದೇಶ ಪ್ರೇಮವನ್ನು ಸಾಬೀತುಪಡಿಸಿದ್ವಿ ಅಂತ ಬಹಿರಂಗವಾಗಿ ಹೇಳಿಕೊಂಡು ಮತ ಕೇಳುವಂಥ ಧೈರ್ಯ ತೋರಿಸುತ್ತಾ, ಅಥವಾ ಆ ರೀತಿ ಮಾತಾಡೋದ್ರಿಂದ ನಮ್ಮ ಬೇಸಿಕ್ ವೋಟ್ ಬ್ಯಾಂಕ್ನ ಕಳ್ಕೊಳ್ತೀವಿ ಅನ್ನುವಂಥ ಭಯದಲ್ಲಿರುತ್ತಾ? ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ ದೇಶ ಪ್ರೇಮದ ಆಧಾರದ ಮೇಲೆ ಓಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ರಾಷ್ಟ್ರಪಿತನನ್ನು ಹತ್ಯೆ ಮಾಡಿದಂಥ ಶಕ್ತಿಗಳು ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಜನ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಮತ್ತೆ ಇದು ಇಶ್ಯೂ ಚುನಾವಣಾ ಇಶ್ಯೂನೇ ಆಗೋದಿಲ್ಲ. ಗೋಡ್ಸೆ ಆರಾಧಕರು ಇವಾಗ ಗಾಂಧಿ ಆರಾಧಕರು ಆಗ್ಬಿಟ್ರು ನೋಡಿ. ಅಲ್ಲಲ್ಲ, ಗೋಡ್ಸೆ ಆರಾಧಕ ಅಲ್ಲ ಸರ್. ನೀವು ಹೇಳ್ತಿದ್ರಲ್ಲ, ನೀವು ಇಷ್ಟು ದಿನದವರೆಗೂ ಬಿಜೆಪಿಯಲ್ಲಿ ಇದ್ದಾಗ ಬಿಜೆಪಿಯವರು ಕಾಂಗ್ರೆಸ್ನವರೇ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಸ್ವಾತಂತ್ರ್ಯ ತಂದುಕೊಟ್ಟರು ಒಪ್ತಾನೆ ಇರಲಿಲ್ಲ. ಕೂಡ ಕಾಂಗ್ರೆಸ್ ಬಿಟ್ಟು ಹೊರಟೋಗಿದ್ರು. ಹೌದು ಅಥವಾ ಇಲ್ಲ, ಎರಡೇ ಶಬ್ದದಲ್ಲಿ ಉತ್ತರ ಕೊಡಿ. ಬಿಜೆಪಿ ಸರ್ಕಾರ ಒಂದು ವೇಳೆ ಈಗ ಇದ್ದಿದ್ರೆ ಖಂಡಿತವಾಗಿಯೂ ಇದನ್ನು ಚುನಾವಣಾ ಇಶ್ಯೂ ಮಾಡ್ಕೊಳ್ತಿತ್ತು. ನೋಡಿ, ನಾವು ಒಬ್ಬ ದೇಶದ್ರೋಹಿನ ಗಲ್ಲಿಗೇರಿಸಿದ್ವಿ ಅಂತ ಹೇಳ್ಕೊಳ್ತಾ ಇತ್ತು. ಆ ಆಧಾರದ ಮೇಲೆ ಮತ ಕೇಳ್ತಿತ್ತು. ಹಾಗೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತೋ ಇಲ್ವೋ? ಹೌದು ಅಥವಾ ಇಲ್ಲ ಹೇಳಿ. ಕಾಂಗ್ರೆಸ್ ಸರ್ಕಾರ ತಾನು ಮಾಡಿದಂಥ ತನ್ನ ಸರ್ಕಾರದ ಕರ್ತವ್ಯವನ್ನು ನಿಭಾಯಿಸಿದ್ದ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಇವನ್ ಇನ್ಕ್ಲೂಡಿಂಗ್ ಬಾಂಗ್ಲಾದೇಶ ವಾರು, ಅದನ್ನು ಕೂಡ ನಾವು ಚುನಾವಣೆ ದೃಷ್ಟಿಯಲ್ಲಿ ಯಾವತ್ತೂ ದುರುಪಯೋಗ ಮಾಡಿಕೊಳ್ಳಿಲ್ಲ. ಅದೆಲ್ಲ ಬಿಜೆಪಿ ಮಾಡುವಂತ ಕೆಲಸಗಳು. ಇಶ್ಯೂ ನಾವು ನಮ್ಮ ಕಾರ್ಯಕ್ರಮಗಳ ಮೇಲೆ ಓಟ್ ಕೇಳ್ತಾ ಇದ್ದೀವಿ. ಹಸ್ನಬ್ ಅವರೇ, ದಿವಾಕರ್ ಸರ್ ಬಂದು ಇಂಥದ್ದೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ರಿ. ನಿಮ್ಮೆಲ್ಲರಿಗೂ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ಅಂತೂ ಇಂತೂ ಅಫ್ಜಲ್ ಗುರು ನೇಣಿಗೇರಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಬೆಳವಣಿಗೆಗಳನ್ನು, ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.